ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನನ್ನ ಬರ್ಡೇ. ಇಂಟ್ರೊಡಕ್ಷನ್ ವಿಡಿಯೋ ಮಾಡೋದು ಬೆಳಿಗ್ಗೆ ಮರ್ತೋಗ್ಬಿಟ್ಟಿತ್ತು ಅನ್ನೋಕ್ಕಿಂತ ತುಂಬ ಟೈಮ್ ಆಗಿಬಿಟ್ಟಿತ್ತು. ಟೆಂಪಲ್ಗೆ ಹೋಗೋ ಅರ್ಜೆಂಟಲ್ಲಿ 9 o'clockಗೆ ಹೋಗಬೇಕಾಗಿತ್ತು. ಸೊ ಟೈಮ್ ಆಗಿಬಿಟ್ಟಿತ್ತು ತುಂಬಾ. ಸೊ ಇಂಟ್ರೊಡಕ್ಷನ್ ವೀಡಿಯೋ ಎಲ್ಲ ಮಾಡಲಿಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ವೀಡಿಯೋನ ಇವಾಗ ವಾಪಸ್ ಮನೆಗೆ ಬಂದಮೇಲೆ ಮಾಡ್ತಾಯಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋಸ್ ಏನಿರುತ್ತೆ ಅದು ಮಾರ್ನಿಂಗಿಂದ ಏನು ವೀಡಿಯೋ ಮಾಡಿದೆ ಅದಾಗಿರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಹಾಯ್ ಹಲೋ ನಮಸ್ತೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇನ್ನೂ ತಿಂದಿಲ್ಲ. ಮೈಸೂರಲ್ಲಿದ್ದಾಗ ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೆ. ಫಸ್ಟ್ ಕೆಲಸ ಅದೇ ಮಾಡ್ತಾಯಿದ್ದು. ಐ ಆಮ್ ಮಿಸ್ಸಿಂಗ್ ಮೈಸೂರು. ಇವಾಗ ಇಲ್ಲಿ ಯಾವುದೋ ನಿಯರ್ ಬೈ ಒಂದು ಟೆಂಪಲ್ ಇದೆಯಂತೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ಜೊತೆ ಅಂಜಲಿ ಇದ್ದಾರೆ, ಜಿನ್ನು ಇದ್ದಾರೆ ಆ್ಯಂಡ್ ಭರತ್ ಇದ್ದಾರೆ. ಅಂಜಲಿ ಹಾಯ್. ಇವಾಗ ಟೆಂಪಲ್ಲಿಗೆ ಬಂದ್ವಿ. ಸ್ಟಾರ್ಟಿಂಗಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಬರೋಷ್ಟರಲ್ಲಿ ಖಾಲಿ ಆಗಿಬಿಡುತ್ತೆ, ತಿನ್ಕೊಂಡು ಹೋಗೋಣ ಬಾ ಅಂತ ಅಂದ್ಕೊಂಡ್ವಿ. ಅದಾದ್ಮೇಲಿಂದ ಸುಮ್ಮನೆ ತಮಾಷೆಗೆ ಫಸ್ಟ್ ಇವಾಗ ದರ್ಶನ ಮಾಡಿಕೊಂಡು ಆಮೇಲಿಂದ ಹೋಗ್ಬೇಕು. ಇದು ಕೃಷ್ಣ ಟೆಂಪಲ್. ಮೊಬೈಲ್ ಕ್ಯಾಮ್ರಾ ಒಳಗೆ ತೊಗೊಂಡು ಹೋಗೋಂಗಿಲ್ಲ. ನೆಕ್ಸ್ಟ್ ಅಲ್ಲಿಂದ ಆಚೆ ಬಂದಮೇಲೆ ಕ್ಯಾಪ್ಚರ್ ಮಾಡ್ತೀನಿ. ಟೆಂಪಲ್ ಮುಂದೆ ಇದೆಲ್ಲ ಶಾಪ್ಸ್ಗಳಿದೆ. ಮಲ್ಲಿಗೆ ಹೂ ನೋಡಿ ನಾನು 3 ತಿಂಗಳಾಗಿತ್ತು. ಮಲ್ಲಿಗೆ ಹೂವು ಇದೆ, ಎಲ್ಲ ಥರ ರೋಸಸ್, ಸೇವಂತಿಗೆ ಎಲ್ಲ ಇದೆ, ಚೆಂಡು ಹೂವು, ಎಲ್ಲ ಥರ ಹೂವು ಇದೆ. ಕುಂಕುಮ ಸಿಗಲಿಲ್ಲ ಇಲ್ಲಿ. ಕೇಳಿದರೆ ಹೊರಗಡೆ ಶಾಪಲ್ಲಿ ತೊಗೋಬೇಕಂತ ಅಂದರು. ಸಿಕ್ತು ನನಗೆ ಕುಂಕುಮ. ರಕ್ಷಾಬಂಧನ್ಗೆ ರಾಖಿ ಕೂಡ ಇದೆ ಅಲ್ಲಿ. $2 to $10 ದಿರಮ್. ಒಂದು ರಾಖಿಗೆ $50. ಆ್ಯಂಡ್ ಮೂರ್ತಿಗಳು ಇದೆ. ಪ್ರಸಾದ ತೊಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ಏನು ಕೊಡ್ತಾರೆ ಗೊತ್ತಿಲ್ಲ. ಪ್ರಸಾದ ವೆಜಿಟೇಬಲ್ ಬಾತ್ ಮತ್ತು ಕೇಸರಿ ಬಾತ್ ಕೊಟ್ಟಿದ್ದಾರೆ. ಇದೇನು ನೀರು, ಏನು ರೋಸ್ ವಾಟರ್, ಹಾಂ ಇದೇನಂತ ಗೊತ್ತಿಲ್ಲ, ಕುಡಿದ್ಬಿಟ್ಟು. ಭಕ್ತಾದಿಗಳು ಪ್ರಸಾದ ಹಂಚ್ತಾಯಿದ್ರು. ಲಬ್ಬಾನ್ ಕೊಟ್ಟಿದ್ದಾರೆ. ಇದು ಸ್ವೀಟ್ ಲಸ್ಸಿ ಮತ್ತು ಇದು ಹಾಲ್ಕೋವಾ ಕೊಟ್ಟಿದ್ದಾರೆ ಇನ್ನೊಬ್ಬರು. ಈಗ ಕೆನಲ್ ಇದೆಯಂತ ಇಲ್ಲೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಅದೇನಿದೆ ಅಂತ. ನಮ್ಮ ಮೈಸೂರಲ್ಲಿ ಒಂದು ಮಾರ್ಕೆಟ್ ಇದೆಯಲ್ಲ, ದೊಡ್ಡ ಗಡಿಯಾರದ ಮಾರ್ಕೆಟ್, ಅದೇ ಥರ ಇದೆ. ಟೆಂಪಲಿಂದ ಹೊರಟ್ವಿ. ಇವಾಗ
ಮೂವಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಅಲ್ಗುರೈರ್ ಮಾಲಲ್ಲಿರೋದು ಸಯ್ಯಾರ ಮೂವಿಗೆ ಹೋಗ್ತಾ ಇರೋದು. ಅಲ್ಲಿ ಎಸ್, ನೆಕ್ಸ್ಟ್ ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ಇದೇ ಮಾಲಿಗೆ ಹೋಗಿದ್ವಿ. ಓಕೆ, ಅಫೋರ್ಡಬಲ್ ಇತ್ತು. ಆ್ಯಂಡ್ ಜಸ್ಟ್ ಮಿಸ್ ಒಂದು ಆಕ್ಸಿಡೆಂಟ್ಗೆ ಸಡನ್ಲಿ ಅಡ್ಡ ಬಂದುಬಿಟ್ರು. ಈಗ ಮಾಲಿಗೆ ಬಂದಿದ್ದೀವಿ. ಎಂಟ್ರೆನ್ಸ್ 4. ಇಲ್ಲಿ ಎಷ್ಟು ಎಂಟ್ರೆನ್ಸ್ ಇದೆ? ಈ ಎಂಟ್ರೆನ್ಸಿಗೆ ನಾನು ಮೊದಲನೇ ಸಲ ಬರ್ತಾ ಇರೋದು. ಒಳಗೆ ಬಂದ ತಕ್ಷಣ AC ಫುಲ್ ತಣ್ಣಗೆ ಆಗ್ತಾಯಿದೆ. చాలా టైం వచ్చేస్తుంది మంచి రూమ్కి వెళ్ళి ఇంకేదైనా తిని వచ్చేవాళ్ళం కదా. ಒಳಗಡೆ ಎಲ್ಲ ಮರ ಸ್ಟಾರ್ಟ್ ಆಗಿ 12ಗೆ ರೀಚ್. ನೋ ಶೋ ಇಲ್ಲೇ ಎಂಟ್ರೆನ್ಸ್, ಸಮ್ ಅದರ್ ಎಂಟ್ರೆನ್ಸ್ ಐ ಥಿಂಕ್. ನನಗೆ ಇದು ನೋಡಿದ್ರೆ ಫೋರಮ್ ಮಾಲಲ್ಲಿ, ಮಾಲ್ಗಳಲ್ಲಿ ನಮ್ಮದು ಫೋರಮ್ ಮಾಲ್ ನಿಮ್ಮ ಮೈಸೂರು ಮಾಲ್ ಆಫ್ ಮೈಸೂರಲ್ಲೆಲ್ಲ ಈ ಥರ ದಸರಾ ಟೈಮಲ್ಲಿ ಮಾಡ್ತಾಯಿದ್ರು. ಅದು ನೆನಪಾಗ್ತಾ ಇದೆ. ಇನಿ ಝೂಡಿಯೋ ಲವರ್ಸ್ಗೆ ನೋಡಿ, ನಾನು ಕೂಡ ಝೂಡಿಯೋ ಲವರ್. ಇಲ್ಲಿ ಝೂಡಿಯೋ ಇದೆ, ಬಟ್ ಅಷ್ಟು ಕಲೆಕ್ಷನ್ಸ್ ಇಲ್ಲ ಇಲ್ಲಿ. ಹಾಂ, ಥ್ಯಾಂಕ್ ಯು. ಮಾಲಿಗೆ ಬಂದಿದ್ವಿ ನಾವು ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನು 1.5 hour ಇದೆ. ಸೊ ಹೇಗೂ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ, ಟೈಮ್ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇರೋದು 12ಗೆ. ಅಫೋರ್ಡಬಲ್ ಅನಿಸುತ್ತೆ ಪ್ರೈಸಸ್ ಎಲ್ಲ. ಸೊ ನಿಮಗೂ ಯಾರಾದರೂ ದುಬೈಲಿರೋರು ಮೂವೀಸ್ ಏನಾದರೂ ನೋಡೋಕ್ಕೆ ಬರಬೇಕಂತಂದರೆ ಮೆಟ್ರೋ ಸ್ಟೇಷನ್ ನಿಯರೇ ಇರೋದು, ಆಪೋಸಿಟೇ ಯೂನಿಯನ್ ಮೆಟ್ರೋ ಸ್ಟೇಷನ್. ನೀವು ಕೂಡ ಬರ್ಬೋದು. ಮೇ ಬಿ 45 ಇಂದ ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ, ಟಿಕೆಟ್ ಪ್ರೈಸಸ್. ಥ್ಯಾಂಕ್ ಯು. ಹಾಂ, ಇಲ್ಲ ಇವಾಗ ತಿನ್ನಬೇಕು. ದೇವಸ್ಥಾನಕ್ಕೆ ಹೋಗಿದ್ದೆ, ಹೊಟ್ಟೆ ತುಂಬ ತಿಂಡಿ ಆಯಿತು. ಇವಾಗ ಮೂವಿ ನೋಡಲಿಕ್ಕೆ ಅಂತ ಬಂದಿದ್ದೀವಿ. 10,000 ದಿರಮ್ಗೆ ಇದು 10,000ಗೆ ಶಾಪಿಂಗ್ ಮಾಡಿದ್ರೆ ಈ ಕಾರ್ ಕೊಡ್ತಾ ಇದ್ದಾರೆ. 10,000 ಅಂತ 2,50,000 ಏನೋ ಆಗುತ್ತೆ ಅರೌಂಡ್. ಹಾಂ, ಒಂದು ಕಾರ್ ಫ್ರೀ ಬಿಟ್ಟು ಇವಾಗ ಮೂವಿ ನೋಡಲಿಕ್ಕೆ ಅಂತ ಹೋಗ್ಬೇಕು. ಆಯಿತು, ಆಲ್ಮೋಸ್ಟ್ 12 ಆಗ್ತಾ ಬಂತು. ಹೋಗಿ ಇವಾಗ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಮೂವಿಗೆ ಹೋಗೋಣ. ಇವ್ರದ್ದು ಬರ್ಡೇ ಅಂತ ಅನಿಸುತ್ತೆ. ಇಲ್ಲಿ ಯಾವುದೋ ಬಂದು ಕೇಕೆಲ್ಲ ಇಟ್ಕೊಂಡಿದ್ದಾರೆ. ಇದೇ ಮೂವಿಗೆ ನಾವು ಬರ್ತಾ ಇರೋದು. ಟಿಕೆಟ್ ತೊಗೊಳ್ಳೋಣ ಇವಾಗ. ಹಾಂ, ಓಕೆ. ಇವತ್ತು ಇವ್ರದ್ದು ಕೂಡ ಬರ್ಡೇ. ಹ್ಯಾಪಿ ಬರ್ಡೇ. ಯು ನೇಮ್? Thank you. Karina. Karina. Okay, my name is Chaitanya. Oh, Chaitanya. Happy birthday. Thank you. Happy birthday to us. These all are her friends. Okay, bye. ಟಿಕೆಟ್ಸ್ ತೊಗೊಂಡಿದ್ದಾಯಿತು. ಲಾಸ್ಟ್ ಟೈಮ್ ಬಂದಿದ್ದಾಗ 8 ಸ್ಕ್ರೀನ್ಸ್ ಮಾತ್ರ ಇರೋದಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ 18 ಸ್ಕ್ರೀನ್ಸ್ ಇದೆ. ಮೇಲೆ 1 to 8 ಆ್ಯಂಡ್ ಇಲ್ಲಿ 9 to 18 ತುಂಬ ಸ್ಕ್ರೀನ್ಸ್ ಇದೆ. 18 ಸ್ಕ್ರೀನ್ಸ್. ಸೊ ಹೋಗೋಣ ಇವಾಗ. ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ಲೈಫಲ್ಲಿ ನಾವು ಇದೇ ಫಸ್ಟು ಮೂವಿ ಇಷ್ಟು ಬೇಗ ಬಂದಿರೋದು ಮೂವಿ ನೋಡೋಕ್ಕೆ ಅಂತ. ಯಾವಾಗಲೂ ಮೂವಿ ಶುರು ಆದಮೇಲೆ ಬರ್ತಾಯಿದ್ದೆ. 2 hours ಮುಂಚೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಯಾವುದೋ ಮೂವಿ ನಡೀತಾ ಇದೆ. ಯಾರೂ ಬಂದಿಲ್ಲ. ಮೂವಿ ಮುಗೀತು. ಇವಾಗ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇವಾಗ 3 ಗಂಟೆ.
ನಮ್ಮ ಇಂಡಿಯಾದಲ್ಲಿ 4:15 ಮನೆಗೆ ಹೋಗಿ ಊಟ ಮಾಡಿ ಶಾಪಿಂಗ್ ಆಯಿತು. ಗೈಸ್, ಇಟ್ಸ್ ಮೈ ಬರ್ಡೇ. 12ಗೆ ಸರ್ಪ್ರೈಸ್ ಆಗಿ ನನ್ನ ಫ್ಲ್ಯಾಟ್ಮೇಟ್ಸ್ ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದು ಯಾವುದೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸರ್ಪ್ರೈಸ್ ಆಗಿದ್ದರಿಂದ ನನಗೆ ಯಾವುದು ಗೊತ್ತಿರಲಿಲ್ಲ. ಅದು ವಿಡಿಯೋ ಕ್ಲಿಪ್ಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಹಾಗೆ ಗಿಫ್ಟ್ಗಳನ್ನ ಕೊಟ್ಟಿದ್ದರು. ಇದು ನನಗೆ ಮೈಸೂರಿಂದ ನನ್ನ ಬೆಸ್ಟ್ ಫ್ರೆಂಡ್ ಕಾವ್ಯ ಕಳಿಸಿದ್ದು. ಅದನ್ನು ನಾನು ವಿಡಿಯೋನಲ್ಲಿ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಓಪನ್ ಮಾಡ್ತೀನಿ. ಅವಳಿಗೆ ಟೈಮ್ ಸಿಕ್ಕಿಲ್ಲ ಗಿಫ್ಟ್ ಕಳಿಸ್ಲಿಕ್ಕೆ. ಅವ್ಳಿಗೆ ಗೊತ್ತಿರಲಿಲ್ಲ ಅವತ್ತು ಒಬ್ಬರು ಬೆಂಗಳೂರಿಂದ ಬರ್ತಾ ಇದ್ದಾರೆ ದುಬೈಗೆ ಅಂತ. ಸೊ ಅರ್ಜೆಂಟಲ್ಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಳಿಸಿದ್ದಾಳೆ. ನನಗೆ ಮೈಸೂರಿಂದ ನನಗೆ ಒಂದು ಗಿಫ್ಟ್ ಬಂದಿದೆಯಲ್ಲ ಅನ್ನೋದೇ ಖುಷಿ ನನಗೆ. ಇದು ಅವಳು ತೊಗೊಂಡಿದ್ದಂತೆ, ನನಗೆ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ನನಗೆ ಬಳೆ ಬೇಕಿತ್ತು ನಾಳೆ ಬರ್ಡೇಗೆ ಹಾಕ್ಕೊಳ್ಳಿಕ್ಕೆ. ಐ ಥಿಂಕ್ ಇಟ್ಸ್ ಅ ಸ್ಯಾರಿ. ಎಸ್, ಇಟ್ಸ್ ಅ ಸ್ಯಾರಿ. ನಾನು ಸ್ಯಾರಿ ಹುಡುಕ್ತಾ ಇದ್ದೆ. ಅಯ್ಯೋ, ಅದಾದಮೇಲಿಂದ ಇಟ್ಬಿಟ್ಟು ಬಂದುಬಿಟ್ಟೆ. ನನಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಪ್ರತಿ ವರ್ಷ ನನ್ನ ಬರ್ಡೇಗೆ ನಾನು ಸ್ಯಾರಿ ಹಾಕ್ಕೊಳ್ತಾ ಇದ್ದೆ. ಇಲ್ಲೂ ಹುಡುಕ್ದೆ, ಬಟ್ ಯಾವುದೂ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಆ್ಯಂಡ್ ತುಂಬಾ ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಫೈನಲಿ ನನಗೆ ಒಂದು ಸ್ಯಾರಿ ಸಿಕ್ಕಿದೆ. ಐ ವಿಲ್ ವೇರ್ ದಿಸ್ ಟುಮಾರೋ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಗಿಫ್ಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ಬ್ಯಾಂಗಲ್ಸ್ ಮೀನ್ಸ್. ಆ್ಯಂಡ್ ದಿಸ್ ಇಸ್ ಫ್ರಮ್ ಮೈ ಕೊಲೀಗ್ ನಂದಿನಿ ಪೇಡ. ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎವ್ರಿ ಇಯರ್ ನನಗೆ ಯಾರಾದರೂ ಒಬ್ಬರು ಬರ್ಡೇಗೆ ನಂದಿನಿ ಪೇಡ ಕೊಡ್ತಾನೆ ಇರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಲ್ಸೋ. ಆ್ಯಂಡ್ ಕಮಿಂಗ್ ಟು ದಿಸ್, ಇದು ಯಾವತ್ತೂ ಒಣಗೋಬಾರ್ದು ಅಂತ ಕೊಟ್ಟಿರೋದಾ ಇದು. ಇದರೊಳಗೆ ಏನಿದೆ ಅಂತ ಅಂದರೆ ಕನ್ನಡ. ಇದು ನಾನಾ? ಇದು ನಾನಾ? ನಾನಿದ್ದೆ. ಇದು ನನ್ನ ಹತ್ರ ಮೈಸೂರಲ್ಲಿ ಬಿಟ್ಬಿಟ್ಟು ಬಂದಿದ್ದೆ. ಇವಾಗ ನನಗೆ ಇಲ್ಲೂ ಒಂದು ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ನಾನು ಫರ್ಲ ಈಗ. Happy birthday, dear. Thank you so much. Smiling always. Cut ಮಾಡಲ್ಲ ಈಗ. Okay. ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ ತುಂಬ ಹೃದಯದಿಂದ ಮನದ. ಗಿಫ್ಟ್ಸ್ ನನಗೆ ನನ್ನ ನೇಬರ್ಸ್ ಎಲ್ಲ ಬಂದಿರೋದು. ಇದು ಚಿನ್ನು ಅವ್ರು ಕೊಟ್ಟಿರೋದು. ವಾಯ್ಸ್ ಅಷ್ಟು ಆಡಿಬಲ್ ಇಲ್ಲ ಅನಿಸುತ್ತೆ, ಯಾಕೆಂದರೆ ನಾನು ಮೈಕ್ ವೇರ್ ಮಾಡಿಲ್ಲ. ಆ್ಯಂಡ್ ಎಲ್ಲ ಮಲ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಶಸ್ ಮಾಡಿದ್ರು ಅವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಮೈಸೂರಲ್ಲಿ ಇರೋ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೆ ಇವತ್ತಿನ ಡೇ. ಅಲ್ಲಿ ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು.
ಐ ಆಮ್ ಮಿಸ್ಸಿಂಗ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ರು ಅವ್ರು ಎಲ್ರಿಗೂ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ನ್ಯೂ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.